ಈಗ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರನ್ನು ನೀವು ಸಸ್ಪೆಂಡ್ ಮಾಡಿದ್ರಿ, ಅವರನ್ನೇನಾದರೂ ಮತ್ತೆ ವಾಪಸ್ ತಗೊಳ್ಳುವಂತಹ ಸಾಧ್ಯತೆ ಇದೆಯಾ? ನಾನೇನು ಅದ್ರ ಬಗ್ಗೆ ಮಾತಾಡೋದಲ್ಲ. ಪಾರ್ಟಿ ತೀರ್ಮಾನ ಮಾಡಿದೆ. ಒಬ್ಬ ಪೊಲಿಟಿಕಲ್ ಸೆಕ್ರೆಟರಿನ ಇದು ಡ್ರಾಪ್ ಮಾಡಬೇಕಾದ್ರೆ ಸಿ ಎಮ್ಸ್ ಪ್ರಾವಿಟಿ ಮುಖ್ಯಮಂತ್ರಿಗಳು ಅವ್ನು ನಾಮಿನೇಟ್ ಮಾಡಿದ್ರು. ಅವರಿಗೆ ಆದಂಥ ಇನ್ಫಾರ್ಮೇಷನ್ ಇದೆ. ಪಕ್ಷ ಎಲ್ಲ ಮೀಟ್ ಮಾಡಿದೆ, ಎಲ್ಲ ಆಫೀಸ್ ಬೇರರ್ಸ್ ಎಲ್ಲ ಗೈಡ್ ಮಾಡಿದ್ದಾರೆ. ಅದು ಅವ್ರಿಗೇನೋ ಜವಾಬ್ದಾರಿ ಕೊಟ್ಟಿದ್ದು ಚೀಫ್ ಮಿನಿಸ್ಟ್ರು. ಅವರು ಪರ್ಫಾರ್ಮ್ ಮಾಡಲಿಲ್ಲ, ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡ್ತಾರೆ. ಇದು ಜಬ್ಬಾರು ಅವರೇ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ರು, ಅಕ್ಸೆಪ್ಟ್ ಮಾಡಿದ್ರು ಅಷ್ಟೇ. ಸರ್, ಈಗ ದೆಹಲಿಗೆ ಹೋಗ್ತೀರಾ ನೀವು ಮುಂದಿನ ವಾರ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. CM ದೆಹಲಿಗೆ ಹೋಗ್ತಾರೆ. ಅವ್ರು ಕರೆದಾಗ ಹೋಗ್ತೀವಿ, ಸುಮ್ಮನೆ ಕರೀದೇ ಹೋಗೋದು ಸರಿ ಇಲ್ಲ ಅಂತ ನಾವು ಹೋಗ್ತಲ್ಲ. ಕರೀತಾರೆ, ಕರಿತೀವಿ ಅಂತ ಹೇಳಿದ್ದಾರೆ ನಮಗೆ. ಅವ್ರು ಕರೆದಾಗ ಖಂಡಿತ ಹೋಗ್ತಾರೆ. ತಮಿಳುನಾಡಲ್ಲಿ BJP ಜೊತೆ ಕಾಂಗ್ರೆಸ್ ನಮಗೆ BJP ಅಲಯನ್ಸ್ ಜೊತೆ ದೂರ ಇರಬೇಕು, ಸೆಕ್ಯುಲರ್ ಪೊಲಿಟಿಕ್ಸ್ನೆಲ್ಲ ಗೊತ್ತಾಗಿರಬೇಕು ಅನ್ನೋದು ನಮ್ಮ ಆಸೆ. TVC ಅವರಿಗೂ ಕೂಡ ಸೆಕ್ಯುಲರ್ BJಪಿಯವರು ಇಷ್ಟೇ ಒತ್ತಡ ಮಾಡುವ ಅವ್ರ ಜೊತೆ ಅಲೈನ್ಸ್ ಮಾಡ್ತಿಲ್ಲ. ಸೊ ಆ ಸೆಕ್ಯುಲರ್ ಫೋರ್ಸಸ್ಗೋಸ್ಕರ ತಮಿಳುನಾಡಿನ ಹಿತಕ್ಕೋಸ್ಕರ ನಮ್ಮ ಪಕ್ಷ ತೀರ್ಮಾನ ಮಾಡಿದೆ.